ಕೋಲಿ ಆ ಸಾಲ ಮಾಡಿ ಏನು ಮಾಡಿದ್ಯಾ? ಪರ್ಮನೆಂಟ್ ಏನಾದ್ರು ಆಗಿದೆಯಾ ಆ ಸಾಲದಿಂದ? ಆ ಅಶ್ಲೀಲ ಮಾತುಗಳು ತಾವು ಟಿ ವಿಲೆಲ್ಲ ತೋರಿಸ್ತಾ ಇದ್ದೀರಾ, ಹೆಂಗೆ ಆಗ್ತಾ ಇದ್ದಾವೆ. ತೂತು ನಾಚಿಗೇಡ್ರಿ. ಆ ತಡೆಯೋ ಮಾರೇನ ಈ ಡೇಸೇ ಮುಗೀತಾ ಇಲ್ಲ. ಕಡಿ ಕಾಂಗ್ರೆಸ್ ಕಟ್ಟಿದವ್ ನಾವೇ ಭೂಪ ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ ಕಟ್ಟಿರೋನು ಕಡ್ರಿ ಅವನು. ಸಂಸ್ಕೃತಿ ಇಲಾಖೆ, ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ಯಾರಿಗೂ ಗೊತ್ತಿಲ್ಲ. ಅದನ್ನು ಗೊತ್ತು ಮಾಡ್ದೋ. ಬರೀ 4 ಕೋಟಿ ಬಡ್ಜೆಟ್ ಇತ್ತು, ಅದಕ್ಕೊಂದು ಸೆಕ್ರೆಟ್ರಿಯೇಟ್ ಕ್ರಿಯೇಟ್ ಮಾಡಿ ಇವತ್ತು 700 ಕೋಟಿ ಬಡ್ಜೆಟ್ ಬರ್ತಾ ಇದೆ. ಅದಕ್ಕೆ ನಾವು ನಡೆಸಿದ ಇಲಾಖೆಗಳ ಫಸ್ಟ್ ಕ್ಲಾಸಾಗಿ ನಡೆಸಿದ್ದೀವಿ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಡೀ ಇಂಡಿಯಾದಲ್ಲೇ ನಂಬರ್ 1 ಸ್ಕೂಲ್ ಎಜುಕೇಷನ್. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆದು ನಮ್ಮ ಸನ್ಮಾನ ಮಾಡಿದ್ರು ರಾಷ್ಟ್ರಪತಿ ಭವನಲ್ಲಿ. ಯಾರು? ಡಾಕ್ಟರ್ ನಮ್ಮ ಅಬ್ದುಲ್ ಕಲಾಂ ಅವರು. ನಮ್ಗೆ ಗುರ್ತು ಬಿಟ್ಟಿದ್ದೀವಪ್ಪ. ಹೇಳಪ್ಪ, ನಿಂದು ಯಾವ ಗುರ್ತು ಬಿಟ್ಟಿದ್ಯಾ? ಕೆಲಸ ಮಾಡಿದ್ದೀವಿ ನಾವು. ಎಜುಕೇಷನ್ ಮಕ್ಕಳಿಗೆ ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ದಾರೆ. ಅನ್ನ ಹಾಕಿದ್ವಿ. 42,000 ಶಾಲೆಗಳಿಗೆ ಏಕ್ದಮ್ ಕಾಂಪೌಂಡು, ಕುಡಿಯೋ ನೀರು, ಶೌಚಾಲಯ. SLC ಹೆಣ್ಮಕ್ಳು ಶೌಚಾಲಯ ಇಲ್ಲದೆ ಬೆಳಗ್ಗೆಯಿಂದ ಸಂಜೆ ತನಕ ಕೂತು ಯಾವುದೋ ರೋಗಕ್ಕೆ ತುತ್ತಾಗ್ತಾಯಿದ್ವು. ಅದೆಲ್ಲ ತಪ್ಪಿಸಿದ್ವಿ ನಾವು. ಎಂತೆಂಥ ಕಾರ್ಯಕ್ರಮಗಳು ಕೊಟ್ಟು ಅವತ್ತು. ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟೀಸ್, ಪೋಷಕರೇ ಅಲ್ಲಿ ಅದು ಮ್ಯಾನೇಜ್ಮೆಂಟ್ ಮಾಡಬೇಕು. ಇದೆಲ್ಲ ನೀವೆಲ್ಲ ಕಿತ್ತಾಕಿದ್ರಿ ಬಂದು. ಹೆಲ್ತ್ ಡಿಪಾರ್ಟ್ಮೆಂಟ್ ಯಶಸ್ವಿನಿ ಎಂಥ ಪ್ರೋಗ್ರಾಮ್, ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಪ್ರೋಗ್ರಾಮ್ ಅಂದರೆ ಅದನ್ನು ಯಾರು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು. ನೀವು ಮುಖ್ಯಮಂತ್ರಿಯಾಗಿ ಬಂದು ತೆಗೆದಾಕಿದ್ರಿ ಅದನ್ನ 2015ರಲ್ಲಿ ತೆಗೆದಾಕಿದ್ರಿ ನೀವೇ. ಆಮೇಲೆ ನಾವು ಈ ಬೊಮ್ಮಾಯಿ ಬಂದಮೇಲೆ ಬೊಮ್ಮಾಯಿ ಭಾಳ ಗಲಾಟೆ ಮಾಡಿದ್ದು ಮತ್ತೆ ರೀಸ್ಟಾರ್ಟ್ ಮಾಡಿಸಿದ್ದೀವಿ. ಯಶಸ್ವಿನೇ ಕಿತ್ತಾಕದೆ ಅಂತ ನೀವು ಯಾರ್ರಿ ಬಡವರಿಗೆ ಏನು ಮಾತಾಡ್ತೀರಿ? ಈ ಒಂದು ದೇಶ, ಒಂದು ನಾಡಿನ ಅಭಿವೃದ್ಧಿ ಅಂದರೆ ಅಕ್ಷರ ಮತ್ತು ಆರೋಗ್ಯ. ಅಕ್ಷರ ಮತ್ತು ಆರೋಗ್ಯ ಎಲ್ಲಿ ಚೆನ್ನಾಗಿರುತ್ತೋ ಆ ರಾಜ್ಯ ಚೆನ್ನಾಗಿದೆ. ನೀವೆರಡನ್ನೂ ಕಿತ್ತಾಕ್ಬಿಡಿ. ಏನಿದೆ ಇವತ್ತು? ಎಲ್ಲ ಶಾಲೆಗಳು ಬಾಗಿಲಾಕವೆ, ಮೇಸ್ಟ್ರಿಗಳಿಲ್ಲ ಅಲ್ಲಿಗೆ. ಈ ಆಸ್ಪತ್ರೆಗಳಿಗೆ ಡಾಕ್ಟ್ರುಗಳಿಲ್ಲ. 40% ಡಾಕ್ಟ್ರುಗಳಿಲ್ಲ. ಅಯ್ಯೋ ದೇವ, ಸುಮ್ಮನೆ ನನ್ನ ಆಡಳಿತ. ನೀನು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ಅಷ್ಟೇ. ನಾವು ಯಾರಾದ್ರು ಹೇಳೋಕ್ಕೋ ಅವನಿಗೆ ಸಿದ್ದರಾಮಯ್ಯ ಕಂಡ್ರೆ ಆಗಕ್ಕಿಲ್ಲಕ್ಕಲ್ಲ ಅವನಿಗೆ. ನಾವು ಅದಲ್ಲ. ಸರಿ, ನಾನು ಅದನ್ನ ಹೇಳಲ್ಲ. ಸುತ್ತ ಇರೋರೆ ಪಾಪ 8 ಜನ ಮಂತ್ರಿಗಳವ್ರೆ, 8 ಜನ ಸಲಹೆಗಾರರಿದ್ದಾರೆ. ಆ ಸಲಹೆಗಾರರಿಗೆಲ್ಲ ಸಂಬಳ ಎಷ್ಟು? ಕ್ಯಾಬಿನೆಟ್ ರ್ಯಾಂಕು ಅವ್ರಿಗೆಲ್ಲರಿಗೂ. ಈ ಗ್ಯಾರಂಟಿಗೂ ಕ್ಯಾಬಿನೆಟ್ ರ್ಯಾಂಕು, ಸ್ಟೇಟ್ ರ್ಯಾಂಕು 4 ಜನ. ಜಿಲ್ಲೆಗೆಲ್ಲ ದುಡ್ಡು, ತಾಲೂಕೆಲ್ಲ ದುಡ್ಡು. ಎಲ್ರಿ ರಾಮ ರಾಮ, ಬರ್ಬಾದ್ ಮಾಡೋಟ್ಟು ಹೋಗ್ತೀಯ ಸಿದ್ದರಾಮಯ್ಯ ಕರ್ನಾಟಕನ ಮಾತ್ರ. ಬಾಗಿಲಾಕ್ಸ್ಬಿಟ್ಟು ಹೋಗ್ಬಿಟ್ಟಿದ್ರಿ ನೀವು. 16ನೇ ಲೂಯಿ ಸಿದ್ದರಾಮಯ್ಯ. ನಿಮ್ಮ ಮೈಂಡ್ ಸೆಟ್ಟು 16ನೇ ಲೂಯಿ. ನನ್ನ ನಂತರ ಜಲಪ್ರಳಯವಾಗಲಿ ಎಂದ ಅವನು. ಜಲಪ್ರಳಯ ಆದರೆ ಯಾವನೂ ಇರೋದಿಲ್ವ? ಬರೀ ಪ್ರಳಯ ಆದರೆ ಅವನಾರು ಉಳ್ಕೊತಾನೆ. ಅವನೆಂತ ಅವನು ನೋಡಿ. ಆ 16ನೇ ಲೂಯಿ ಮೈಂಡ್ ಸೆಟ್ ನಿಮ್ಮದು. ಇದು ಹೊಟ್ಟೆ ಕಿಚ್ಚ ನಾವು ಹೇಳ್ತಾ ಇರೋದು? ಇದು ಹೊಟ್ಟೆ ಕಿಚ್ಚೇನಪ್ಪ? ದುಡಿಯೋ ಕೈಗೆ ಉದ್ಯೋಗ ಕೊಡಿ ಅನ್ನೋದು ಹೊಟ್ಟೆ ಕಿಚ್ಚ? ಅನಾವಶ್ಯಕ ಎಕ್ಸ್ಪೆಂಡಿಚರ್ಸ್ನ ತಪ್ಸಪ್ಪ ಅಂತ ಟ್ಯಾಕ್ಸ್ ಪೇಯರ್ಸ್ ಮನಿ ಹೆಂಗೆ ಹೋಗ್ತಾ ಇದೆ? ಟ್ಯಾಕ್ಸ್ ಪೇಯರ್ಸ್ ಮನಿ ಹೆಂಗೆ ಹೋಗ್ತಾ ಇದೆ? ಅದು ಹೇಳಿದ್ರೆ ಇಲ್ಲಿ ಆ ರಾಜ್ಯದಲ್ಲಿ ನೋಡಿ ನಮಗಿಂತ ಜಾಸ್ತಿ ಇದೆ ಸಾಲ. ಇಡೀ ದೇಶದಲ್ಲೇ ನಂಬರ್ 2 ಸಾಲಗಾರರು ನಾವು. ನಂಬರ್ 1 ಮಹಾರಾಷ್ಟ್ರ ಬಿಡಿ. ಇಟ್ಸ್ ಎನ್ ಎಕನಾಮಿಕಲ್ ಕ್ಯಾಪಿಟಲ್. ಬಾಂಬೆ ಇಸ್ ದ ಎಕನಾಮಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಎಲ್ಲಿಂದರೂ ದುಡ್ಡು ಬರುತ್ತೆ ಅವ್ರಿಗೆ. ನಿನಗೆ ಎಲ್ಲಿಂದ ಬರ್ತದಪ್ಪ? ಇಲ್ಲಿ ಇಷ್ಟೊಂದು ಸಾಲ ಮಾಡ್ತಾ ಇದೆಯಲ್ಲ. ಕೋಲಿ ಆ ಸಾಲ ಮಾಡಿ ಏನು ಮಾಡಿದ್ಯಾ? ಪರ್ಮನೆಂಟ್ ಏನಾದ್ರು ಆಗಿದೆಯಾ ಆ ಸಾಲದಿಂದ? ಬಸವರಾಜ ರಾಯರೆಡ್ಡಿ ಹೇಳ್ತಾರೆ, ಅವರು ಆರ್ಥಿಕ ಸಲಹೆಗಾರರವ್ರಿಗೆ, ನಾವು ತರುವಂಥ ಸಾಲ ಹಿಂದಿನ ಸಾಲ ತೀರ್ಸೋಕ್ಕೆ ಸರಿಯಾಗ್ತಾ ಇದೆ ಅಂತ ಅವ್ರು ಆರ್ಥಿಕ ತಜ್ಞರು ಹೇಳ್ತಾವ್ರು. ಆದರೆ ಪ್ರತಿ ವರ್ಷ ಎಷ್ಟು ಸಾಲ ಮಾಡಿದ್ರು ಬರೆದಿದ್ದೀನಿ. ಅದರಲ್ಲಿ
ನನ್ನ ನೋಟ್ಸಲ್ಲಿ ಇದೆ ನೋಡಿ. 22ರಲ್ಲಿ ಎಷ್ಟು ಸಾಲ ಮಾಡಿರಿ, 23ರಲ್ಲಿ ಎಷ್ಟಾಯ್ತು, ಈಗ ಎಷ್ಟು ಸಾಲ ಆಯಿತು? 7,60,000 ಕೋಟಿ ಸಾಲ ಇದೆ ರೀ. ಹೋಯ್ತು ಬರೀ ವರ್ಷ ವರ್ಷ ಸಾಲ ಮಾಡೋದೇನ ನೀವು ಆರ್ಥಿಕ ತಜ್ಞರು? ಓಹೋ 16 ಸಾರಿ ಮಂಡನೆ. ಇದಕ್ಕ ಇದು ಹೊಟ್ಟೆ ಕಿಚ್ಚ? ಆನ್ ರೆಕಾರ್ಡ್ ಇವೆಲ್ಲ ಇರುವಂಥದ್ದು, ಸುಮ್ಮನೆ ಬೊಗಳೆ ಅಲ್ಲ. ಬಿಡಿ ನಮ್ಮ ಬಿ ಜೆ ಪಿಯವರಿಗೆ ಆಡಳಿತವೂ ಗೊತ್ತಿಲ್ಲ, ವಿರೋಧವೂ ಗೊತ್ತಿಲ್ಲ. ಅವ್ರಿಗೆ ಇಲ್ಲ, ಅವರು ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಅವರು ತಿಳ್ಕೊಳ್ಳೋಕ್ಕೂ ಅಲ್ಲ ರೀ. ಈಗ ಆನ್ ದಿ ಫ್ಲೋರ್ ಒಂದು ಸರ್ಕಾರ ಹೇಳ್ತಾ ಇದೆ 48 ಜನದ ಮೇಲೆ ಟ್ರ್ಯಾಪ್ ಇದೆ, ಜಡ್ಜಸ್ ಇದ್ದಾರೆ ಅಂದರೆ ಗಿವ್ ಮಿ ದಿ ಲಿಸ್ಟ್ ಅಂತ ಕೇಳೋ ಅಂತ ಇದ್ಬೇಡ ಅವ್ನಿಗೆ, ಅಪೋಸಿಷನ್ ಲೀಡ್ರಿಗೆ. ಹೂ ಆರ್ ಆಲ್ ದೋಸ್? ನೀನು ಆ ಪಟ್ಟಿ ಕೊಡೋ ತನಕ ನಾವು ನೀನು ಬಿಡೋದು ಆಚೆಗೆ ಎಂದಿದ್ರಿ ಗೊತ್ತಾಗ್ತಾ ಇತ್ತಾಗ? ಕೇಳೋ ತಾಕತ್ತೇ ಇಲ್ವಲ್ರಿ ಇವ್ರಿಗೆ ಅದನ್ನು. ಹೌದು, ಹೊಂದಾಣಿಕೆಯಿಂದಾನೆ ತಾನೆ ವಿಜಯೇಂದ್ರ ಗೆದ್ದಿರೋದು. ವಿಜಯೇಂದ್ರ ಗೆದ್ದಲ್ಲಪ್ಪ ಶಿಕಾರಿಪುರದಲ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯಡಿಯೂರಪ್ಪ ಆ್ಯಂಡ್ ಸಿದ್ದರಾಮಯ್ಯ. ಅಲ್ಲಿ ಕುರುಬರಿಗೆ ಟಿಕೆಟ್ ಕೊಟ್ಟರು. ನಾಗರಾಜ್ ಅಂತಿದ್ದ ಒಬ್ಬ ಕುರುಬ, ಅವನಿಗೆ ಕೊಟ್ಟಿದ್ದು ಇವನು ಹಾರೋಗ್ಬಿಡೋನು. ಅದ್ರ ಬದಲು ಇನ್ಯಾವನಿಗೂ ಕೊಟ್ಟರು ಬೇಕಂತೇಳಿ. ಅವರು ಹೋರಾಟ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾರೆ. ಅವ್ರದ್ದು ಅಡ್ಜಸ್ಟ್ಮೆಂಟೇ ಅಲ್ವೇ ಎಂ ಬಿ ಪಾಟೀಲ್ ಅವ್ರದ್ದು, ಅದು ಅಡ್ಜಸ್ಟ್ಮೆಂಟ್ ಗಿರಾಕಿನೇ. ಹಾಂ, ಗೊತ್ತಿಲ್ಲ ಸರ್. ನಾನು ಕಾಂಗ್ರೆಸ್ಸಿನ ಹಿರಿಯ. ನೀವು ಹೋಯ್ತು, ನೀವೆಲ್ಲಿ ತಿರುಗಾಟ ಇಲ್ಲ, ಏನಿಲ್ಲ, ಅಲ್ಲೇ ಕೂತಿರ್ತವೆ. ನೀವು ಆ ಅಸೆಂಬ್ಲಿಲಿ ಏನಾಯಿತು ಮೊನ್ನೆ? ನೀವೇ ಕೂಗ್ತಾ ಇದ್ದೀರಿ, ಕೂತ್ಕೊಳ್ಳಿ ಯಾರು ಕೂತ್ಕೊಳ್ಳಿಲ್ಲ. ನಿಮ್ಮ ಮಾತಿಗೆ ನಿಮ್ಮ ಆಡಳಿತ ಪಕ್ಷದಲ್ಲೇ 3 ಕಾಸು ಮರ್ಯಾದೆ ಇಲ್ಲ ನಿಮ್ಮ ಮಾತುಗಳಿಗೆ. ಆದ್ದರಿಂದ ದಯಮಾಡಿ ಸಿದ್ದರಾಮಯ್ಯನವರೇ, ಕೂತ್ಕೊಂಡು ಅಧಿಕಾರ ಮಾಡೋಕ್ಕೆ ಅಲ್ಲ ಈ ರಾಜ್ಯ ಅಲ್ಲ. ಇದೇನು MG ರಾಮಚಂದ್ರನ್ ಜಯಲಲಿತಾ ರಾಜ್ಯ ಅಲ್ಲ ಇದು, ಕೂತ್ಕೊಂಡು ಮಾಡಲಿಕ್ಕೆ. ಇದು ದಯಮಾಡಿ ಸುಮ್ಮನೆ ಅನಾವಶ್ಯಕವಾಗಿ ಯಾಕೆ ಸಮಯ ಹಾಳು ಮಾಡ್ತಾಯಿದ್ದೀರಿ? ರಾಜ್ಯದ ಸಮಯ ಹಾಳು ಮಾಡ್ತಾಯಿದ್ದೀರಿ. ಹೇಳಪ್ಪ. ಏನು ನಡೆಸೋಕ್ಕಾಗ್ತಾ ಇಲ್ಲ ಅವ್ರ ಕೈ. ಯಾರ್ಯಾರ ಮಾತು ಕೇಳ್ತಾ ಇಲ್ವಲ್ರಿ? ಅಲ್ಲ ಪರಿ, ಈಗ ಈ ವಿಧಾನಸಭೆ ಎಲ್ಲಿಗೆ ಹೋಗ್ತಾ ಇದೆ? ಇದು ಈ ಸಿನಿಮಾದಲ್ಲಿ ಎ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಎ ಸರ್ಟಿಫಿಕೇಟು ಅಲ್ಲಿಗೆ ಹೋಗಿ ನಿಂತೈತಿ. ಮೊದಲು ಯು ಸರ್ಟಿಫಿಕೇಟ್ ಇತ್ತು, ಯೂನಿವರ್ಸಲ್. ಹೌದು, ಅಲ್ಲಿ ಮಾತಾಡ್ತಾರೆ ಅಂದರೆ ಯೂನಿವರ್ಸಲ್ ಅದು. ಇದು ಹೇಗೆ ಬಂದು ನಿಂತೈತಿ ಇಲ್ಲಿ? ಆ ಅಶ್ಲೀಲ ಮಾತುಗಳು ತಾವು ಟಿ ವಿಲೆಲ್ಲ ತೋರಿಸ್ತಾ ಇದ್ದೀರಾ, ಹೆಂಗೆ ಆಗ್ತಾ ಇದ್ದಾವೆ. ತೂತು ನಾಚಿಕೆಗೇಡ್ರಿ. ಒಂದು ಸರ್ಕಾರದ ಜನಪ್ರತಿ ಮಂತ್ರಿಗಳು ಹೀಗೆ ಆ ಸ್ಕ್ಯಾಂಡಲ್ ಸಿಕ್ಕಾಕೊಂಡೆಲ್ಲನೂ ಕೂಡ. ಯಾವುದು ಏನಂತಂದರೆ ಮಧುಬಲೆ ಜನ ಕ್ಯಾಕರ್ಸ್ ಉಗಿತಾವ್ರೆ. ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಏನಾಗ್ತಾಯಿದೆ ಅಂತಂತೇಳಿ. ಚೇ ಹಾಂ ಆ ತಡೆಯೋ ಮಾರೇನ ಈ ಡೇಸೇ ಮುಗೀತಾ ಇಲ್ಲ, ಆಯಿತಾ? ಹಂಗಾಗಿ ಮತ್ತು ನಾನು ಹೇಳಿ ಆಯ್ತು, ನಿಮಗೆ ಅವಕಾಶ ಕೊಟ್ಟಿದ್ದಾರೆ, ಆಯ್ತು ನಿಮ್ದು ಕೊಡಿ. ಬೇರೆಯವ್ರಿಗೆ ಅವಕಾಶ ಆಗಬೇಕಲ್ಲ. ಇದೆಲ್ಲ ನೀವೇನು ಕಾಂಗ್ರೆಸ್ ಕಟ್ಟಿದವರಲ್ಲ, ನೀವು ಕಟ್ಟಿದ ಮನೇಲಿ ಬಂದು ಸೇರ್ಕೊಂಡಿರೋರು ನೀವು. ಕಾಂಗ್ರೆಸ್ ಕಟ್ಟಿದವ್ ನಾವೇ ಭೂಪ DK ಶಿವಕುಮಾರ್ ಕಾಂಗ್ರೆಸ್ ಕಟ್ಟಿರೋನು ಕಟ್ಟಿರೋನು. ಖರ್ಗೆಯವರು ಕಾಂಗ್ರೆಸ್ ಕಟ್ಟಿರೋರು, ಖರ್ಗೆಯವರು. ನೀವ್ಯಾವ ಕಾಂಗ್ರೆಸ್ ಕಟ್ಟಿದ್ರಿ? ನೀವು ಕಟ್ಟಿರೋ ಮನೆಗೆ ಬಂದು ಸೇರ್ಕೊಂಡು ಭೂಪ ನೀನು ಕತ್ತಿ. ಛೇ ಏನು ಅನಿಸ್ತವ್ರೆ ಅಲ್ವಾ? ಹಾಂ,
ಅರೆ ಅವನ ಕಾಂಟ್ರಿಬ್ಯೂಷನ್ ಇಲ್ವಾ ಸರ್ಕಾರ ಬರೋಕ್ಕೆ 130,000 ಸೀಟ್ ಬರೋಕ್ಕೆ? ಅವನ ಇನ್ವೆಸ್ಟ್ಮೆಂಟ್ ಇಲ್ವಾ? ಅವನ ಕಾಂಟ್ರಿಬ್ಯೂಷನ್ ಇಲ್ವಾ? ಅವನ ಶ್ರಮ ಇಲ್ವಾ? ಹಾಂ ಅಲ್ಲ, ಇರೋ ವಿಚಾರ ಅದು, ಇಲ್ಲದೇ ಇರೋ ವಿಚಾರ, ಇರೋ ವಿಚಾರ ಅದೆಲ್ಲ ಅಲ್ಲ ರೀ. ಆ ಸದನ ನಡೀತಲ್ಲ, ಅದು ಯಾರಾದರೂ ಮಾನ ಮರ್ಯಾದೆ ಇರೋರು ಏನಾದ್ರು ನಮ್ಮ ರಾಜ್ಯದ ಮಂತ್ರಿಗಳೇ ಆ ಪರಿಸ್ಥಿತಿಯಾಗಿ ಕೂತಿದ್ದಾರೆ. ಮತ್ತು ಆಡಳಿತ ಪಕ್ಷ ಒಂಥರ ಆ ವಿರೋಧ ಪಕ್ಷ ಇನ್ನು ಬಿಡಿ ಥೂ ತು 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 ಅಲ್ಲಿ ಹೇಳ್ತಾನೆ, ಹೌಸಲ್ಲಿ ಹೇಳ್ತಾನೆ, ಮಂತ್ರಿ ಎ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ದ ಗವರ್ನಮೆಂಟ್. ರಾಜಣ್ಣ ನಿಂತ್ಕೊಂಡು ಹೇಳ್ತಾರೆ, ಹಿ ಮೇಡ್ ಎ ಓಪನ್ ಸ್ಟೇಟ್ಮೆಂಟ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್. 48 ಜನ ಈ ಟ್ರ್ಯಾಪಲ್ಲಿದ್ದಾರೆ, ಮಧುಬಲೆಯಲ್ಲಿ ಜಡ್ಜಸ್ಗಳಿದ್ದಾರೆ. ಅವ್ರು ಯಾರು ಅಂತ ಕೇಳೋ ಪ್ರಶ್ನೆ ಮಾಡೋಂಥ ಯೋಗ್ಯತೆ ಬರಲಿಲ್ಲ ಈ ಅಪೋಸಿಷನ್ ಪಾರ್ಟಿಯವರು, ನಮ್ಮ BJP-ಯವಕ್ಕೆ. ಅವ್ರು ಹೇಳ್ತಿದ್ದ, ಎಸ್ ಟೆಲಸ್ ಗಿವ್ ದ ಲಿಸ್ಟ್ ಅಂತ ಕೇಳಲಿಲ್ವಲ್ರಿ ಇವನು ಯಾವನು ಅನ್ಕೊತೀವಿ. ವಿರೋಧ ಪಕ್ಷ ಆಡಳಿತ ಪಕ್ಷ ಯಾವ ದಿವಾಳಿ ಎದ್ದೋಗಿದ್ದಾವೆ ಎರಡು ಬೇಕಂತ. ಇನ್ನು ಮಧ್ಯೆ ಜನ ಸಾಯ್ಬೇಕಷ್ಟೇ ಇವ್ರು ಕಟ್ಕೊಂಡ್ರು. ಹಾಂ, ಆಮೇಲೆ ನೋಡ್ರಿ, ನೀವು ಒಳ ಮೀಸಲಾತಿಗೆ ರಿಕ್ರೂಟ್ಮೆಂಟ್ನೇ ಸ್ಟಾಪ್ ಮಾಡಿಬಿಡೋದು ಇಡೀ ಸ್ಟೇಟ್ದು. ಏನು ಸರ್ಕಾರ ಅಂತೀರ ಇದು? ದಿವಾಳಿ ಅಲ್ಲಪ್ಪ. ಒಳ ಮೀಸಲಾತಿ ಅದೇನೋ ಕೊಡ್ತಾರೆ, ಅವ್ರು ಇದು ರಿಪೋರ್ಟ್ ಕೊಡ್ತಾರೆ, ಅದ್ರ ಪ್ರಕಾರ ಅದಾಗುತ್ತದು. ಒಳ ಮೀಸಲಾತಿ ಆಗೋ ತನಕನೂ ರಿಕ್ರೂಟ್ಮೆಂಟೇ ಇಲ್ಲ. ಈಗಾಗಲೇ 40% ಆಫೀಸರ್ಸ್ಗಳಿಲ್ಲ. ಏನು ನಡೀತದೆ ಮತ್ತು ಆಡಳಿತ ನಿಮ್ಮದು? 40% ಅಧಿಕಾರಿ ನೌಕರರು ಇಲ್ಲ, ಎಲ್ಲ ಔಟ್ಸೋರ್ಸಲ್ಲಿ ನಡೀತಾ ಇದೆ. ಔಟ್ಸೋರ್ಸ್ನವ್ರಿಗೆ ಯಾವ ಜವಾಬ್ದಾರಿಯೂ ಇಲ್ಲ. ಉತ್ತರ ಕರ್ನಾಟಕ ಹಾಳಾಗೋದು ನಿಮ್ಮಿಂದ ಅತ್ತ ಕಡೆ. ಜನವೇ ಇಲ್ಲ ಕಣ್ರಿ ಅಲ್ಲಿ ಆಫೀಸ್ಗಳಲ್ಲಿ. ಇಡೀ ಕರ್ನಾಟಕನ ಪಟಾಂಬೈಯಲ್ಲಿ ಸಿದ್ದರಾಮಯ್ಯ, ಅಯ್ಯಪ್ಪ ರಾಮ ರಾಮ ರಾಮ. ಥೋ, ಕೇಂದ್ರದಲ್ಲಿ ಇವತ್ತು ಕಾಯ್ದೆ ತಿದ್ದುಪಡಿ ವಿಧೇಯಕ ಮಂಡನೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಯಾವುದನ್ನು? ಕಾಯ್ದೆ ತಿದ್ದುಪಡಿ ವಿಧೇಯಕ ಅಮೆಂಡ್ಮೆಂಟ್ ಏನೋ ನಡೀತಾ ಇದೆ, ನೋಡೋಣ ಏನು ಸೆಷನ್ ಅಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ, ತಾವು ಇದ್ರಿ ಸೆಷನ್ ಅಲ್ಲಿ. ನಾನು ಚೀಫ್ ಮಿನಿಸ್ಟರ್ ಆದ್ರೆ ನೀವು ಚೀಫ್ ಮಿನಿಸ್ಟರ್ ಆಗಲಿಲ್ಲ, ಏನೂ ಆಗಲಿಲ್ಲ, ಮುಂದೆ ಆಗ್ತೀರಾ ಅಂತ ನಿಜ. ಹೌಸಲ್ಲಿ ಸಿದ್ದರಾಮಯ್ಯ ಬಂದರು ಅವತ್ತು. ನೋಡಿ, ವಿಶ್ವನಾಥ್ ಕೂತಿದ್ದಾರೆ, ನಾವೆಲ್ಲ ಒಟ್ಟಿಗೆ ಓದ್ದವರು, ಒಟ್ಟಿಗೆ ಲಾಯರು, ಒಟ್ಟಿಗೆ ಇದಾದು. ಅವನು ಮೊದಲೇ ನನಗಿಂತ ಮುಂಚೆನೇ MLA ಆಗಿಬಿಟ್ಟ. ಆದರೆ ನಾನು CM ಆದೆ, ಅವನೇನೂ ಆಗಲಿಲ್ಲ ಅಂತ. ಹೌದಪ್ಪ, ನಾನು ನಿನ್ನನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಬರಿದವ್ರು ಯಾವ CM ಆಯ್ತಿದ್ದೆ ನೀನು? ನಾವೆಲ್ಲ ಸೇರಿ ಕರ್ಕೊಂಬಂದ್ವಲ್ಲ, ಅದನ್ನು ಒಪ್ಕೊಂಡ್ರಲ್ಲ SM ಕೃಷ್ಣ ಸಾಹೇಬರು, ಖರ್ಗೆ, ಧರ್ಮಸಿಂಗ್ ಮೊಯ್ಲಿ. ಶ್ರಮ ಮಾಡಿ ಎಲ್ಲರ ಮನೆ ಬಾಗಿಲಿಗೂ ತಿರುಗಿ ನಿನ್ನನ್ನು ಕರ್ಕೊಂಬಂದಿದ್ದೆ CM ಆಗಪ್ಪ ಕಾಂಗ್ರೆಸ್ಸಲ್ಲಿ ಅಂತೇಳಿ. ಹೌದಾ? ನಾನು ಆಗಿದ್ದೆಪ್ಪ. ನಾನು ಏನೂ ಆಗಿಲ್ಲ ಅಂತ ಮಿನಿಸ್ಟರ್ ಆದ ಕನ್ನಡ ಸಂಸ್ಕೃತಿ ಇಲಾಖೆ. ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ಯಾರಿಗೂ ಗೊತ್ತಿಲ್ಲ ಅದನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.